ಕೇಳ್ತಾ ಇದ್ದೇನೆ. ಅಯ್ಯ ಬಾಲ ಸನ್ಯಾಸಿ, ನನ್ನ ಚರಿತ್ರೆಯನ್ನು ಕೇಳಿದಾಗ ಪಾದಕ್ಕೆ ಶರಣಾದೆ. ನೀನು ಯಾರೋ ನಾನು ಅಯ್ಯ ಶ್ರೀರಾಮಚಂದ್ರ, ಬಲವಾದಂತಹ ಒಂದು ಕಾರಣವೂ ಇದೆ ನಿನಗೆ ಶರಣಾಗುವುದಕ್ಕೆ. ನಾನು ಹನುಮಂತ ಎನ್ನುವ ನಾಮಧೇಯದಿಂದ ಬೆಳೆಯುವ ಅಂಜನಾ ಸುತನ. ಅಯ್ಯ ನಿನ್ನ ಮಾತು ಕೇಳಿದಾಗ ನಗ ಬರುತ್ತಿದೆ. ಆಂಜನೇಯ ಅಂಜನಾ ಸುತನೆ. ಹೌದೌದು, ನಾವು ಕೇಳಿಬಲ್ಲೆವು. ವಾಯುನಂದನ. ಹೌದೌದು. ನಿನ್ನ ಮಾತನ್ನು ನಾನು ಅರ್ಥ ಪಥದಲ್ಲೇ ನಿಲ್ಲಿಸಿದೆ. ಹೌದು, ನಾನು ಯೋಚನೆ ಮಾಡುವುದು ಯಾಕೆ ಅಂಜನಾ ಸುತ ಅವನ ಬಗ್ಗೆ ನಾವು ಕೇಳಿ ಬಲ್ಲೆವು. ದೀರ್ಘದೇಹಿ, ಹಾಗೆಯೇ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಕಾಮ್ಯ ಈಶತ್ವ ವಶಿತ್ವಗಳೆಂಬಂತಹ ಅಷ್ಟ ಸಿದ್ಧಿಗಳಿಗೆ ನಾಯಕನಾಗಿ ಬೆಳೆಯುವವ, ಯಾವುದೇ ರೂಪವನ್ನು ಧರಿಸಬಲ್ಲವ, ದೀರ್ಘದೇಹಿ, ವಜ್ರಕಾಯ, ಎಲ್ಲವನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಹೇಳಿದೆ ನಗು ಬರುತ್ತಿದೆ. ಯಾಕೆ ನಿನ್ನ ರೂಪ ಹೀಗೆ? ಬ್ರಹ್ಮಚಾರಿಯಾಗಿ ನಮ್ಮ ಎದುರಿನಲ್ಲಿ ಬಂದು ಅಂತಹ ಯೋಗ್ಯತವಂತನ ನಾಮಧೇಯವನ್ನು ನೀನು ಕೆಡಿಸಿದ. ದೊಡ್ಡವರ ಹೆಸರು ಹೇಳಿ ಬದುಕುವುದು ಅಂತ ನಿನ್ನ ಮಾತಿನ ಅರ್ಥ ಅಲ್ವಾ? ಹಾಗಲ್ಲ, ಬಲವಾದ ಕಾರಣ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಮಾವ ಸುಗ್ರೀವ ಎಂಬವ, ಸುಗ್ರೀವನಾದವ, ಅವನ ಅಣ್ಣನಿಗೆ ವಾಲಿ ವೈರತ್ವ ಉಂಟು. ವೈರತ್ವ ಇದ್ದರೂ ಕೂಡ ಅಲ್ಲಿ ಸಮೀಪದಲ್ಲಿ ಇರಬಾರದು ಎನ್ನುವಂತಹ ಈ ಭಗವಂತನಿದ್ದಾನೆ. ಹಾಗೆ ಬೇರೆಯಿಂದ ವೀಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮಾವನಿಗೆ ಯಾರೋ ಈರುವರು ಈ ತಪ್ಪಲಿನ ಪ್ರದೇಶದಲ್ಲಿ ಬರ್ತಾ ಇದ್ದಾರೆ, ಅವರು ನಮ್ಮವರೋ ಅಥವಾ ಶತ್ರುಗಳೋ ಎನ್ನುವುದನ್ನು ತಿಳಿದು ಬಾ ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟರು. ಆಜ್ಞೆಯನ್ನು ಕೊಟ್ಟ ಕಾರಣದಿಂದಾಗಿ ನಿನ್ನ ಪ್ರಶ್ನೆಗೆ ನಿನ್ನದೇ ಉತ್ತರ ಈಗ ಉಂಟು. ಆ ಹನುಮಂತ ಯಾವುದೇ ರೂಪವನ್ನು ಪಡೆಯುವುದಕ್ಕೆ ಸಮರ್ಥ ಅಂತ ನೀನು ಹೇಳಿದೆ, ಸತ್ಯವಾಗಿ. ಹಾಗೆ ಸತ್ಯವನ್ನು ಸತ್ಯವಾಗಿ ಕಾಣಬೇಕು ಎಂಬ ಕಾರಣದಿಂದಾಗಿ ಯಾವುದು ಎಲ್ಲ ನೀವು ಒಮ್ಮತವಾದಂತಹ ರೂಪ ಎಂಬುದು ನಾನು ತರ್ಕಿಸಿಕೊಂಡಾಗ ಬಾಲ ಬ್ರಹ್ಮಚರ್ಯೇ ಹೌದು ಅಂತ ಭಾವಿಸಿದೆ. ಹಾಗಾಗಿ ಈ ವೇಷವನ್ನಂತೂ ಬಂದಿದ್ದೇನೆ. ಅಯ್ಯ ಬಲ್ಲೆವು, ನಿನ್ನ ಬಗ್ಗೆ ಚೆನ್ನಾಗಿ ಅರಿತವರೇ ನಾವು. ಆದರೂ ನಿನ್ನ ದೀರ್ಘವಾದಂತಹ ದೇಹವನ್ನು ರೂಪವನ್ನು ಕಾಣಬೇಕೆಂಬಂತಹ ಮನಸ್ಸು ನಮಗಿತ್ತು. ನೋಡೋಣ. ಆದರೂ ನಿನ್ನ ಮಾಮನಾದಂತಹ ಸುಗ್ರೀವ ಎಲ್ಲಿದ್ದಾನೆ, ಅಲ್ಲಿಗೆ ನಮ್ಮನ್ನು ಕರೆದೊಯ್ದು ತೋರಿಸಿಕೊಡಬೇಕಾದಂತಹ ಹೊಣೆಗಾರಿಕೆ ನಿನಗಿದೆ. ನಮ್ಮನ್ನು ಕರೆದೊಯ್ಯುವೆಯಾ? ಹಾಗಾದರೆ ನಿಮ್ಮನ್ನು ಕರೆದುಕೊಂಡು ಹೋಗಬೇಕು ಅಂತಾದ್ರೆ
ಈ ಊರನ್ನು ಈ ಪರ್ವತದ ಸುದೀರ್ಣ ಹೋಗ್ಬೇಕು. ಹಾಗಾದ್ರೆ ಈ ರೂಪದಿಂದ ಸಾಧ್ಯವಿಲ್ಲ. ವಿಶೇಷವಾದಂತಹ ನೀನು ಯಾವುದು ಭಾವಿಸಿದ್ಯೋ ಆ ಹನುಮಂತ ರೂಪದಿಂದಲೇ ತಾರಕ ಮಂತ್ರವನ್ನು ನನ್ನ ಬಾಯಿಯಿಂದ ಹೇಳುವುದೇ ನನಗೆ ಪುಣ್ಯ ಸ್ವಾಮಿ. ನನ್ನ ಜನ್ಮ ಸಾರ್ಥಕವಾಯಿತು. ರಾಮ ನನ್ನ ಬಾಯಿ ನನಗೊಂದು ಉಪದೇಶ ಮಾಡಿದ್ರು. ರಾಮತಾರಕ ಮಂತ್ರ ಏನು ಎಂಬುದಾಗಿ ಮೂರ್ತ ರೂಪವಾಗಿ ನನ್ನಲ್ಲಿ ಅವಿತುಕೊಂಡಿದ್ದಂತಹ ರೂಪ ಪ್ರತ್ಯಕ್ಷವಾಗಿ ನನ್ನ ಕಣ್ಣೆದುರುಗೊಂಡು ನಿಂತಿದೆ. ರಾಮ ನನ್ನನ್ನು ಸೇವಕನನ್ನಾಗಿ ಸ್ವೀಕರಿಸಿ ನಿನ್ನ ಸೇವಾ ನಿರತನಾಗಿ ನನಗೆ ಆಶೀರ್ವಾದ ಮಾಡಬೇಕು. ಅಯ್ಯ, ಬಾಲ ಬ್ರಹ್ಮಚಾರಿಯಾಗಿ ನಮ್ಮನ್ನು ಪರಿಚಯಿಸಿದೆ. ನಿನ್ನ ನಿಜ ರೂಪವನ್ನು ತೋರಿಸು ಎಂದಾಗ ಈ ಭೂಮಿಯಿಂದ ನವಮಂಡಲದತ್ತ ಬೆಳೆದು ನಿಂತೆ. ಸಾಕಯ್ಯ, ಸಾಕು, ಬೆಳೆದದ್ದು ಸಾಕು. ನಿನ್ನ ದೀರ್ಘವಾದಂತಹ ಈ ವಜ್ರಕಾಯವನ್ನು ನೋಡುವುದಕ್ಕೆ ರಾಮನೆರಡು ನೇತ್ರಗಳಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಅಯ್ಯ, ಜಗತ್ತನ್ನು ಧರ್ಮವನ್ನು ಸಂರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ಆದುದರಿಂದ ಕಾರ್ಯನಿಮಿತ್ತವಾಗಿ ನೀನು ಬರ್ತಾನ. ಯಾವ ಕಾರ್ಯ ಆಗಬೇಕು? ಕಾರ್ಯ ಇದೆ. ಸೀತಾ ಅನ್ವೇಷಣೆಗೆ ನಿನ್ನ ಸಹಾಯ ನನಗೆ ಅಗತ್ಯವಾಗಿಯೂ ಬೇಕು. ಹನುಮ, ಆ ಮೂಲಕ ರಾಮ ಮಂತ್ರದೊಂದಿಗೆ ಹನುಮನ ಚರಿತಾಮೃತ ನಾಳೆ ಲೋಕದಲ್ಲಿ ಚರಿತ್ರೆಯ ಪುಟದಲ್ಲಿ ರಾರಾಜಿಸುತ್ತದೆ. ಅಂತಹ ಯೋಗ ನಿನಗೆ ರಾಮನಿಂದಾಗಿ ಪ್ರಾಪ್ತವಾಗಿದೆ. ಅನ್ವೇಷಣೆ ನನ್ನ ಮೂಲಕವಾಗಿ ಆಗಬೇಕೆ ರಾಮ? ನಿನ್ನ ಭಾವನ ಬಳಿಗೆ ನಮ್ಮನ್ನು ಕರೆದೊಯ್ಯಿ. ಬರಬೇಕು. ಹಾಗೇ ಬಹಳಷ್ಟು ದಣಿದವರು ನಾವು. ಆದುದರಿಂದ ನಿನ್ನ ಬಲದ ಭುಜದಲ್ಲಿ ನಾನು, ಎಡ ಭುಜದಲ್ಲಿ ತಮ್ಮನಾದಂತಹ ಲಕ್ಷ್ಮಣ, ಹಾಗೆಯೇ ನಿನ್ನ ಭುಜವನ್ನು ಏರಿ ಅದು ಆಕಾಶ ಮಾರ್ಗವಾಗಿ
ತಡ ಉತ್ಸಾಹವನ್ನು ಕಾಣಲಿಲ್ಲ. ರಾಮ ತಾರಕ ಮಂತ್ರವನ್ನಿದ್ದರೆ ಸಾಕು, ಎಂಥವನನ್ನು ಏನನ್ನು ಮಾಡುವುದಕ್ಕೆ ಸಾಧ್ಯ ಎನ್ನುವುದಾಗಿ ಆ ರಾಮ ಮಂತ್ರವೇ ತೋರಿಸಿಬಿಟ್ಟಿದೆ. ನಾನು ಬಂದಿನ ಅತ್ಯಪ್ತನಾದಂತಹ ನಾನು ಲಂಕೆಗೆ ಒಂದೇ ಕ್ಷಣದಲ್ಲಿ ಹಾರಿ ಲಂಕೆಯನ್ನು ನನ್ನ ಉದ್ದೇಶ ಏನು? ಸೀತಾಮಾತೆಯ ಅನ್ವೇಷಣೆ ಮಾಡಬೇಕು. ಸೀತಾಮಾತೆಯಿದ್ದಾರೆ ಅಂತ ಹುಡುಕಬೇಕು. ಹುಡುಕುವುದು ಹೇಗೆ? ಈ ಕಾಯದಿಂದ ಹೋಗಿ ಅನರ್ಥವಾಗಿ ಹೋಗಿತ್ತು. ಹಾಗಾಗಿ ಅನುರೂಪದಿಂದ ಸೀತಾಮಾತೆ ಇದ್ದಾರೆ ಎನ್ನುವುದನ್ನು ಹುಡುಕುತ್ತಾ
¡Gracias!